ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವತ್ತಿಂದ ನಾವಿಬ್ರು ಒಟ್ಟಿಗೆ ಊಟ ಮಾಡೋದು ಬೇಡ. ಆನಂದ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಷ್ಟೆಲ್ಲ ರಾದಂತ ಆದ್ಮೇಲೂ ನೀನು ಅರ್ಥ ಮಾಡ್ಕೊಳ್ತಾ ಇಲ್ವಾ? ಸುಮ್ಮನೆ ಊಟ ಮಾಡೀಗ. ಕರ್ಣ, ಬಾಲನ್ ಕರಿ. ಹಾಗೆ ಅವನಿಗೆ ಹೇಳು, ಅವನ ಕೋಪನ ಊಟದ ಮೇಲೆ ತೋರಿಸ್ಬೇಡ ಅಂತ. ಸುಮ್ಮನೆ ಬಂದು ಊಟ ಮಾಡಕ್ಕೆ ಹೇಳು. ಆಗ್ಲಿ ಮಾವ. ಸುಮ್ಮನೆ ಊಟ ಮಾಡು. ಬನ್ನಿ, ಊಟ ಮಾಡಿ ಬನ್ನಿ. ನಂಗೆ ಯಾವ ಊಟನೂ ಬೇಡ. ಅಲ್ಲಿ ಹಾವು ಕಚ್ಚಿದಾಗ್ಲೇ ಸತ್ತಿಲ್ಲ ನಾನು. ಇನ್ನು ಇಲ್ಲಿ ಊಟ ಮಾಡಿಲ್ಲ ಅಂದ್ರೆ ಸತ್ತೋಗ್ತೀನ ನಾನು. ಯಾವುದೋ ವಿಷಯ ಇಟ್ಕೊಂಡು ಯಾಕೆ ಹಠ ಮಾಡ್ಕೊಂಡು ಕೂತಿದ್ದೀರಾ? ಗಂಡು ಅನ್ನೋ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಎಂತ ವಿಚಿತ್ರ ರೀ. ನೀವೆರಡನೇ ಮದ್ವೆ ಆಗಕ್ಕೆ ಹೊರಟಿದ್ರಿ. ಆಗ್ಲೂ ನಿಮಗೆ ಕ್ಷಮಿಸಿದ್ದೀನಿ ನಾನು. ಈಗ ನಾನು ಒಂದೇ ಒಂದು ಮಾತಿಗೆ ಇಷ್ಟೊಂದು ಕೋಪ ಮಾಡಿಕೊಂಡು ನಾಟಕ ಆಡ್ತಿದ್ದೀರಾ? ನಾಟಕನಾ? ಇದೆಲ್ಲ ನಿನಗೆ ನಾಟಕ ಥರ ಕಾಣಿಸ್ತಿದ್ಯಾ? ಕರುಣ, ನಾನು ಮುಂಚೆ ಎಲ್ಲ ನಿನ್ನ ಜೊತೆ ಹೇಗಿದ್ದೆ ಅನ್ನೋದನ್ನ ಯಾವತ್ತೂ ಮರಿಬೇಡ. ನಾನು ಇವತ್ತು ಅದೇ ಥರ ಗಂಡ್ಸೆ. ಮತ್ತೆ ನಿನ್ನ ಮೇಲೆ ಕೈ ಮಾಡೋಕ್ಕೆ ಇಷ್ಟ ಇಲ್ಲ. ನಿನ್ನ ಮೇಲೆ ಕೈ ಮಾಡೋ ಥರ ಪ್ರೇರೇಪಿಸ್ಬೇಡ. ನಿನ್ನ ಮೇಲೆ ಕೈ ಮಾಡೋಕ್ಕೆ ನಾನು ಹಿಂದೆ ಮುಂದೆ ನೋಡಬೇಕಾಗಿಲ್ಲ, ನೆನಪಿರಲಿ. ಎರಡೂ ರೀತಿ ತಪ್ಪಲ್ವಾ? ಆನಂದ್ ಅಣ್ಣ ಲಕ್ಷ್ಮಿ ಅಕ್ಕನ್ ಹೆದರಿಸ್ತಿದ್ದಾರೆ, ಕುಗ್ಗಿಸ್ತಿದ್ದಾರೆ, ನಿಂದಿಸ್ತಿದ್ದಾರೆ. ಜೊತೆಗೆ ಊಟ ಮಾಡಲ್ಲ, ನಿನ್ ಜೊತೆ ಇರಲ್ಲ ಅಂತಾರೆ. ಏನಿದೆಲ್ಲ? ಇದು ಒಂಥರ ಅಪರಾಧನೇ ತಾನೆ. ಇನ್ನೊಂದ್ ಕಡೆ ಬಾಲಣ್ಣ ಮುಂಚಿನ ತರ ನಾನ್ ಮತ್ತೆ ನಿನ್ಗೆ ಹೊಡೆದು ಬಡ್ದು ಬುದ್ಧಿ ಕಲಿಸ್ತೀನಿ ಅಂತಾರೆ. ಹೌದು ರಮ್ಮ, ಇಬ್ರದ್ದು ತಪ್ಪಿದೆ. ಗಂಡ ಭಾವನೆಗಳನ್ನು ಅಸ್ತ್ರವಾಗಿಟ್ಕೊಂಡ್ರು, ಅಸ್ತ್ರಗಳನ್ನೇ ಹೊಡೆಯೋದಕ್ಕೆ ಉಪಯೋಗಿಸ್ಕೊಂಡ್ರು. ಎರಡೂ ಒಂದೇನೆ, ಇಬ್ರು ಅಪರಾಧಿಗಳೇ. ರಮ, ನಾನು ಸಾಕಷ್ಟು ಸಲ ನೋಡಿದ್ದೇನೆ. ಬಹುತೇಕ ಗಂಡಸರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಹೆಂಡತಿನ ಹೆದರಿಸ್ಕೊಂಡು ಅವ್ರ ಮೇಲೆ ಸದಾ ದಬ್ಬಾಳಿಕೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಮತ್ತಿದೆಲ್ಲ ಎಲ್ಲಿವರೆಗೂ ನಡೆಯುತ್ತೆ ಅಂದರೆ ಸ್ತ್ರೀಯರು ಆರ್ಥಿಕವಾಗಿ ಸಶಕ್ತಳಾಗೋ ತನಕ. ಗಂಡು ಹೆಣ್ಣಿನ ಮಧ್ಯೆ ಸಮಾನತೆ ತರೋದಕ್ಕೆ ಇದೊಂದೇ ದಾರಿ ಇರೋದು ರಮ್ಮ. ಮತ್ತದೇನೆಂದ್ರೆ ಆರ್ಥಿಕವಾಗಿ ಇಬ್ರು ಸಮಬಲರಾಗಿರ್ಬೇಕು. ಯಾವಾಗೆಲ್ಲ ಒಬ್ಬ ಪುರುಷ ಆದವನು ತನ್ನ ಸ್ತ್ರೀ ಹತ್ರ ನಾನಿಲ್ಲ ಅಂದರೆ ನೀನು ಅದು ಹೇಗೆ ಜೀವನ ನಡೆಸ್ತೀಯಾ, ಅಥವಾ ನಾನು ಹೋದ್ಮೇಲೆ ನೀನು ಹೇಗೆ ಜೀವನ ನಡೆಸ್ತೀಯ ಅಂತ, ಅಥವಾ ಸದಾ ತಾನೇ ದೊಡ್ಡವನು ಅಂತ ಇಂಥ ಮಾತುಗಳಿಂದ ಸದಾ ತನ್ನ ಸ್ತ್ರೀನ ಚುಚ್ತಾ ಇರಬೇಕಾದ್ರೆ, ಅಂಥ ಪರಿಸ್ಥಿತಿಯಲ್ಲಿ ಪ್ರತಿ ಸ್ತ್ರೀ ತನ್ನ ಭಾವನೆಗಳನ್ನು ಪಕ್ಕಕ್ಕಿಟ್ಟು ತನಗೋಸ್ಕರ ಹೋರಾಟ ಮಾಡಬೇಕು. ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು. ಇವತ್ತು ಕರುಣ ಅತ್ಗೆ ಮತ್ತು ಲಕ್ಷ್ಮಿ ಅತ್ಗೆ ಅದನ್ನೇ ಮಾಡಬೇಕಾಗಿರೋದು. ತಮಗೋಸ್ಕರ ಹೋರಾಟ ಮಾಡಬೇಕು. ಅದಕ್ಕೆ ರಮ, ನನಗೆ ಯಾವಾಗಲೂ ಇದನ್ಸುತ್ತೆ, ಜಾತಿ ಸಂಘರ್ಷಕ್ಕಿಂತ ಸ್ತ್ರೀಯರ ಹಕ್ಕಿಗಾಗಿ ಹೋರಾಟ ಮಾಡೋದು ಮುಂದಿನ ಕಾಲದಲ್ಲಿ
ಅತಿ ದೊಡ್ಡ ಸವಾಲಿನ ಹೋರಾಟ ಆಗುತ್ತೆ ರಮ. ನೀವ್ ಹೇಳಿದ್ ನಿಜ. ಒಂದ್ ವೇಳೆ ಈ ಹೋರಾಟದಲ್ಲಿ ಗಂಡ ಜೊತೆಲಿದ್ರೆ ಈ ಹೋರಾಟ ಸುಲಭ ಆಗುತ್ತೆ, ನನ್ ಹೋರಾಟದ ತರ. ಆದ್ರೆ ಗಂಡ ಜೊತೆಗಿಲ್ದೇ ಇದ್ರೆ ಹೋರಾಟ ಸ್ವಲ್ಪ ಕಷ್ಟ ಆಗುತ್ತೆ. ಕರುಣ ಅಕ್ಕ, ಲಕ್ಷ್ಮಿ ಅಕ್ಕ ಅವ್ರ ಹೋರಾಟದ ತರ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀನು ಅವರಿಬ್ರಿಗೂ ಧೈರ್ಯ ತುಂಬಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕು ಅಂತ ಹುರಿತುಂಬಿಸ್ಬೇಕು. ತಮ್ಮ ಗಂಡಂದ್ರನ್ನ ಶತ್ರುವಾಗಿ ನೋಡೋದು ಬೇಕಾಗಿಲ್ಲ, ಆದ್ರೆ ಅವಶ್ಯಕತೆ ಬಿದ್ದಾಗ ಧ್ವನಿ ಎತ್ತಲೇಬೇಕು ಅಂತ. ಅದು ತಮ್ಮ ಗಂಡನ ಪರವಾಗಿ ಆಗಿರಲಿ ಅಥವಾ ವಿರುದ್ಧವಾಗಿ ಆಗಿರಲಿ. ಅದನ್ನೇ ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ವಿರೋಧಿಗಳು ನಮ್ಮವರೇ ಆಗಿದ್ರೆ ಹೋರಾಡೋದು, ವಿರೋಧಿಸೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಅರ್ಥ ಆಗುತ್ತೆ ರಮ. ನಡಿ, ಈಗ ಮಲ್ಕೊಳಕ್ ಹೋಗೋಣ. ನಾನು ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ಮಲ್ಕೋತೀನಿ. ನೀವು ಈಗ್ಲೇ ಮಲ್ಕೊಳ್ಳಿ, ನೀವ್ ಬೆಳಿಗ್ಗೆ ಬೇಗ ಕೆಲ್ಸಕ್ಕೆ ಹೋಗ್ಬೇಕು. ಅಲ್ಲ, ನಾನು ಅನ್ಕೊಂಡೆ ಇನ್ನೊಂದು ಸ್ವಲ್ಪ ಹೊತ್ತು ಓದ್ಕೊಳ್ಳೋದು ಒಳ್ಳೇದು ಅಂತ. ಹೇಗಿದ್ರು ಇನ್ನೊಂದು 1 ಗಂಟೆಯಲ್ಲಿ ನಾನು ಕೆಲ್ಸಕ್ಕೆ ಹೊರಡ್ಲೇಬೇಕಾಗುತ್ತೆ. ಹಾಗೆ ಹೊರಟು ಬಿಡ್ತೀನಿ. ನಿದ್ದೆ ಮಾಡ್ದೇನಾ? ಆರೋಗ್ಯ ಹಾಳಾದ್ರೆ ಏನ್ ಮಾಡೋದು? ಅಂಥದ್ದೇನೂ ಆಗಲ್ಲ ರಮ. ಮತ್ತು ಅಕಸ್ಮಾತ್ ಹಾಗಾದ್ರೂ ಕೂಡ ನನ್ನ ನೋಡ್ಕೊಳ್ಳೋದಕ್ಕೆ ನೀನಿದ್ದೇ ಇದೆಯಲ್ಲ. ಮಲ್ಕೋ ಹೋಗು. ಸಹಾಯ ಮಾಡ್ಲಾ ಹಾಸೋದಕ್ಕೆ? ಬೇಡ ಬೇಡ, ನೀವ್ ಓದ್ಕೊಳ್ಳಿ, ನಾನು ಹಾಸ್ಕೋತೀನಿ. ಇಲ್ ಕೇಳಿ, ಒಂದ್ ಪ್ರಶ್ನೆ ಕೇಳಲಾ? ಈಗೇನು ಕೇಳೋದು ಬೇಕಾಗಿಲ್ಲಮ್ಮ, ನಾಳೆ ಬೆಳಗ್ಗೆ ಎದ್ದು ಕೇಳುವಂತೆ. ಒಂದೇ ಒಂದ್ ಪ್ರಶ್ನೆ, ಸಣ್ಣದು. ಉತ್ತರ ಕೊಟ್ಬಿಡಿ, ನಾನ್ ಮಲ್ಕೋತೀನಿ. ಸರಿ, ಆಯ್ತು, ಕೇಳು. ಜಗತ್ತಲ್ಲಿ ದೊಡ್ಡ ವ್ಯಕ್ತಿ ಆಗೋರು, ಹೋರಾಟ ಮಾಡೋರು ಎಲ್ರೂ ನಿಮ್ ತರ ನಿದ್ದೆಗೆಟ್ಟು ಕೆಲಸ ಮಾಡ್ತಾರಾ? ಅವರೆಲ್ಲ ನಿದ್ದೆನೆ ಮಾಡಲ್ವಾ? ಅವರು ಕಮ್ಮಿ ನಿದ್ದೆ ಮಾಡಿದ್ರೆ ಆಗ ಅವ್ರ ಆರೋಗ್ಯ ಹಾಳಾಗಲ್ವಾ? ನೋಡುರಮ್ಮ, ನಮಗಷ್ಟೆಲ್ಲ ಗೊತ್ತಿಲ್ಲ. ಆದ್ರೆ ಒಂದಂತೂ ಗೊತ್ತಿದೆ, ಆರಾಮಾಗಿ ಜೀವನ ಸಾಗಿಸೋರು ದೊಡ್ಡ ದೊಡ್ಡ ಕನಸು ಕಾಣೋಕ್ಕೆ ಸಾಧ್ಯ ಇಲ್ಲ. ಹೇಗಂದ್ರೆ ನೀರನ್ನ ತೀರಾ ಹೆಚ್ಚಾಗಿ ಹಾಕಿದ್ರೆ ಗಿಡ ಹಾಳಾಗಲ್ವಾ? ಅದೇ ಥರ ಈ ಸುಖ ಅನ್ನೋದು ಹೆಚ್ಚಾದ್ರೆ ಆವಾಗ ಕನಸು ಕಾಣೋದೇ ಸತ್ತೋಗುತ್ತೆ. ಅದಕ್ಕೆ ಹೇಳೋದು ಮನುಷ್ಯನಿಗೆ ಯಾವತ್ತೂ ಸುಖ ಹೆಚ್ಚಾಗಬಾರ್ದು ಅಂತ. ಆದರೆ ಜೀವನ ಮಾಡೋದಕ್ಕೆ ಅಂತ ಸ್ವಲ್ಪ ಸುಖ, ವಿಶ್ರಾಂತಿ ಇರಲೇಬೇಕು. ಸರಿ, ಈಗ ಅದನ್ನೆಲ್ಲ ಬಿಡು, ಮಲ್ಕೋ. ಜಿಜಾಬಾಯ್, ಜಿಜಾಬಾಯ್, ಅಲ್ಲಿ ನನ್ನ ತಂಗಿ ಚಳಿಲಿ ಹೊರಗಡೆ ನಡುಕ್ತಾ ಕೂತಿದ್ದಾಳೆ. ನೀನು ನೋಡಿದ್ರೆ ನೆಮ್ಮದಿಯಾಗಿ ಮಲಗಿದ್ಯಾ? ನಿಮ್ಮ ತಂಗಿ ಥರ ನಾನೇನು ಪಾಪ ಮಾಡಿಲ್ಲ. ಮಾಡಿದ ಪಾಪ ಅನುಭವಿಸ್ಲೇಬೇಕು. ಮಲ್ಕೊಳಕ್ ಬಿಡಿ. ಮಲ್ಗೋದಕ್ಕೆ ಬಿಡಲ್ಲ. ಇದಳ ಮೇಲೆ ನೀನು ಹೊರಗೋಗಿ ಮಲ್ಕೋ. ನಾನೆಲ್ಲೂ ಹೋಗಲ್ಲ. ನೀನು ಹೋಗ್ಲೇಬೇಕು. ಹೇಳ್ದೆ ತಾನೇ ನಾನೆಲ್ಲೂ ಹೋಗಲ್ಲ ಅಂತ. ಹೋಗಿಲ್ಲ ಅಂತಂದ್ರೆ ಬಲವಂತವಾಗಿ ಹೊರ ಕರ್ಕೊಂಡು ಹಾಕ್ತೀನಿ. ಇದಳು ಬಿಡಿ, ಬಿಡಿ ನನ್ನ ಕೈನ, ನನ್ನ ಕೈ ಬಿಡಿ. ಇದಳು ಬಿಡಿ ನನ್ನ ಕೈನ, ಬಿಡಿ ನನ್ನ ಕೈನ. ಹೇಳಿದ್ನಲ್ಲ, ಬಿಡಿ, ಬಿಡಿ, ಬಿಡಿ. ಎಲ್ಲಿ ಹೋದ್ರಿ ಇವರು? ನೋಡ್ಕೊಂಬರ್ತೀನಿ. ಇಲ್ಲೇ ಇದ್ದೀನಿ.
ಎಲ್ಲೂ ಹೋಗಿಲ್ಲ. ಏನ್ ಗೊತ್ತಾ ಜಿಜಾಬಾಯ್, ಯಾವಾಗ್ಲೂ ನೀನು ಬೇರೆಯವ್ರಿಗೆ ಕೆಟ್ಟದನ್ನೇ ಬಯಸ್ತಾ ಇದ್ರೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ ನಿನಗೆ. ನಿಮ್ಗೂ ನಿದ್ದೆ ಬಂದಿಲ್ಲ? ನೀವ್ ಯಾರು ಕೆಟ್ಟದ್ ಬಯಸಿದ್ದೀರಾ ಹಾಗಾದ್ರೆ? ಜಿಜಾಬಾಯ್, ನೀನು ಎಚ್ಚರ ಆಗಿರೋದಕ್ಕೆ ಬೇರೆ ಕಾರಣ ಇದೆ, ನಾನು ಎಚ್ಚರ ಆಗಿರೋದಕ್ಕೆ ಬೇರೆ ಕಾರಣ ಇದೆ. ಮಲ್ಕೋ ಮಲ್ಕೋ ಮಲ್ಕೋ. ನೀವೆಷ್ಟು ಪ್ರಯತ್ನ ಪಟ್ಟರೂ ಅಷ್ಟೇ, ನಿಮ್ಮ ಮುದಿ ತಂಗಿನ ಮನೆ ಒಳಗೆ ಬರೋಕ್ಕೆ ನಾನು ಬಿಡಲ್ಲ. ಅವಳು ಆಚೆನೇ ಇರಬೇಕು. ಕೆಲ್ಸಕ್ಕೆ ಹೊರಡ್ಬೇಕು, ತಯಾರಾಗಬೇಕು. ಪಾಪ ಈ ಹುಡುಗಿ ನನ್ನನ್ನು ಕಟ್ಕೊಂಡು ಇವಳು ಜೀವನ ಹೋರಾಟಕ್ಕೆ ಮೀಸಲಿಟ್ಟಿದ್ದಾಳೆ. ಮುಂದೆ ಇನ್ನು ಅದೆಷ್ಟು ಕಷ್ಟಪಡಬೇಕೋ ಏನೋ ಗೊತ್ತಿಲ್ಲ. ಮೂರ್ತಿ, ಏನಿವತ್ತಿಷ್ಟು ಬೇಗ ಓದೋದಕ್ಕೆ ಶುರು ಮಾಡಿದ್ಯಾ? ಭೀಮಣ್ಣ, ಪರೀಕ್ಷೆ ಬರ್ತಿದ್ಯಲ್ಲ, ಅದಕ್ಕೆ ಪರೀಕ್ಷೆಗೆ ಓದ್ಕೋತಿದ್ದೀನಿ. ನಾನು ರಾಮ್ಜಿ ಮಾವ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ಪರೀಕ್ಷೆ ದಿನಗಳೆಲ್ಲ ನೀವು ನಿದ್ದೆ ಕೆಟ್ಟಿ ಓದ್ತಿದ್ರಿ ಅಂತ, ಅದನ್ನೇ ಮಾಡ್ತಿದ್ದೀನಿ. ಒಳ್ಳೇದು ಮೂರ್ತಿ, ಮನ್ಸಿಟ್ಟು ಓದ್ಕೊ. ಇವತ್ತೇ ನೀನು ಈ ಶ್ರಮ ನಾಳೆ ನಿನಗೆ ಫಲ ಕೊಡುತ್ತೆ. ಸರಿ, ನಾನೇನು ಬರ್ತೀನಿ, ಆಫೀಸಿಗೆ ಲೇಟ್ ಆಗ್ತಿದೆ. ಆಯ್ತು ಭೀಮಣ್ಣ. ಅದ್ ಹೇಗ್ ಹೋಗ್ತೀರಾ ನೀವು? ರಮಾ, ಖಾಲಿ ಹೊಟ್ಟೆಲ್ ಹೋಗೋ ಹಾಗಿಲ್ಲ, ತಗೊಳ್ಳಿ ತಿನ್ನಿ. ಆದ್ರೆ ನೀನ್ ಮಲಗಿದ್ದೆ ಅಲ್ವಾ? ನಿಮ್ ಜೊತೆ ಇದ್ದು ನಿಮ್ ಹೋರಾಟದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಮುಂದಕ್ಕೆ ನನಗ್ ಗೊತ್ತಿಲ್ಲ ಇನ್ನು ಎಷ್ಟ್ ಕಷ್ಟ ಅನ್ಭವಿಸ್ಬೇಕೋ ಏನೋ. ಆಹಾ, ನಾನು ಹೇಳೋದನ್ನ ಕೇಳಿಸ್ಕೊಂಡೆ ಅಲ್ಲ? ಕೊಡು. ಮೂರ್ತಿ, ತಗೋ, ಇದನ್ನ ನೀನ್ ಕೊಡಿ. ಅಯ್ಯೋ ಬೇಡ ಭೀಮಣ್ಣ. ಅಯ್ಯೋ, ಭೀಮಣ್ಣ ಭೀಮಣ್ಣ ಅಂತಿರ್ತೀಯ, ಅಣ್ಣನ್ ಒಂದ್ ಮಾತು ಕೇಳಲ್ವಾ ನೀನು? ತಗೋ ಇದನ್ನ, ಮತ್ತೆ ಇದರಿಂದ ಒಂದ್ ರೋಟಿನ ನೀನ್ ತಗೋ, ಆಯ್ತಾ? ನಾನು ಒಂದ್ ತಿಂದು ಹೊರಡ್ತೀನಿ, ಆಮೇಲೆ ನೀನ್ ಆರಾಮಾಗಿ ತಿನ್ನುವಂತೆ.
ಇದನ್ನು ನೀನು ತಿನ್ನು ಮತ್ತೆ ಚೆನ್ನಾಗೋದು. ಸರಿ ರಾಮ, ನಾನೇನು ಹೊರಡ್ತೀನಿ, ತಡವಾಗ್ತಿದೆ. ಕೆಲ್ಸದ ಮೊದಲನೇ ದಿನ ಅಲ್ವಾ, ಎಲ್ಲ ಒಳ್ಳೇದೇ ಆಗ್ಲಿ ನಿಮ್ಗೆ. ಥ್ಯಾಂಕ್ ಯು. ನೀನ್ ತಿನ್ನು, ನಾನು ಇಲ್ಲೇ ಇರ್ತೀನಿ. ಒಲೆ ಮೇಲೆ ಹಾಲಿಟ್ಟು ಮರ್ತೇ ಬಿಟ್ಟಿದ್ದೀನಿ. ಬಂದೇ ಇರು. ಭೀಮ್ರಾವ್ ನಿನ್ನ ತುಂಬಾ ಇಷ್ಟಪಡ್ತಾನಲ್ಲ? ಹೌದಪ್ಪ, ಅವರೇ ನನ್ನ ಆದರ್ಶ. ಅವ್ರು ನನ್ನನ್ನು ಇಷ್ಟಪಡೋದು ಅದ್ ಬೇರೆ ಮಾತು. ಆದ್ರೆ ನಾನು ಅವ್ರನ್ನ ತುಂಬಾ ಗೌರವಿಸ್ತೀನಿ. ನಿಮ್ಮ ಅಪ್ಪ ಅಮ್ಮನಿಗಿಂತನೂ ಹೆಚ್ಚಾಗ? ಹೌದಪ್ಪ, ನಾನೊಬ್ನೇ ಅಲ್ಲ, ತುಂಬಾ ಜನ ಇದ್ದಾರೆ. ಭೀಮಣ್ಣಂಗೋಸ್ಕರ ಅವರ ತಂದೆ ತಾಯಿ ಅವ್ರ ಮನೆಯವ್ರಿಗಿಂತ ಹೆಚ್ಚಾಗೆ ಗೌರವಿಸ್ತಾರೆ. ಅದಲ್ದೆ ಅಪ್ಪ, ನೀವಿನ್ನ ಸ್ವಲ್ಪ ದಿನ ಇಲ್ಲೇ ಇರ್ತೀರಾ ಅಲ್ವಾ? ನೀವು ಕ್ರಮೇಣ ಭೀಮಣ್ಣನ್ ಸಮರ್ಥರಾಗ್ತೀರಾ. ನಿಮ್ ಮನ್ಸಲ್ಲಿ ಭೀಮಣ್ಣನ ಬಗ್ಗೆ ಒಂದು ಗೌರವ ಬರುತ್ತೆ. ಇಲ್ಲಿ ಕೇಳಿ, ಇವರೇ ಎದ್ದೇಳಿ, ನೀವೆಲ್ಲ ಕೆಲ್ಸಕ್ಕೆ ಸಮಯ ಆಯ್ತು. ಹೇಳಕ್ ಬಂದ್ಯಾನಪ್ಪ, ನೀನ್ ನಮ್ಗೆ ಯಜಮಾನ ಆಗೋದ್ಯಾ? ಇಲ್ಲ, ನಾನು ಯಜಮಾನಿಕೆ ಮಾಡ್ತಿಲ್ಲ. ನಾನು ಹೇಳ್ತಿರೋದು ಕೆಲ್ಸಕ್ಕೆ ಸಮಯ ಆಯ್ತು ಅಂತ. ಹೊರಗೆ ಬೇರೆ ನೀವು ಹೋಗ್ಬೇಕಾಗಿದೆ ಅಲ್ವಾ? ನಾವು ಮೇಲ್ಜಾತಿಯವ್ರ ಕಣ. ನಿನ್ನಂಥವನಿಂದ ನಾವೇನು ಮಾಡಬೇಕು ಬಿಡಬೇಕು ಅಂತ ಹೇಳಿಸ್ಕೊಳ್ಬೇಕಿಲ್ಲ. ನೋಡಿ, ಎದ್ದು ಕೆಲ್ಸಕ್ಕೆ ಬನ್ನಿ ಅಂತ ಹೇಳ್ತಾ ಇರೋದಷ್ಟೇ. ಈ ಜಾತಿ ಗೀತಿನೆಲ್ಲ ಹೊರಗಿಟ್ಟು ನಿದ್ದೆಯಿಂದ ಎದ್ದು ಕೆಲ್ಸದ ಮೇಲೆ ಗಮನ ಕೊಡಿ. ಹೌದಾ? ಏನು ಕೆಲಸ ಮಾಡಬೇಕು ಹೇಳಪ್ಪ. ಏನು ಮಾಡಬೇಕು ಅಂದರೆ ಪ್ರತಿದಿನ ಏನು ಕೆಲಸ ಮಾಡ್ತಿರೋ ಅದನ್ನೇ ಮಾಡಿ. ಪ್ರತಿದಿನ ಇದ್ದಂಗಿನ ಮೇಲೆ ಇಲ್ವಲ್ಲಪ್ಪ. ನಮ್ಮ ಹಿಂದಿನ ಮ್ಯಾನೇಜರು ಮೇಲ್ಜಾತಿಯವರಿದ್ರು. ಈಗ ನಿನ್ನಂತವನ್ನ ಮ್ಯಾನೇಜರ್ ಅಂತ ಹೆಂಗೆ ಒಪ್ಕೊಳಕ್ಕಾಗತ್ತೆ? ಆಯಿತು ಬಿಡಿ, ನನ್ನ ಮ್ಯಾನೇಜರ್ ಅಂತ ಒಪ್ಕೋಬೇಡಿ. ನಾನು ಯಾವ ಜಾತಿ ಅಂತಾನೂ ನೋಡಬೇಡಿ. ಆದರೆ ಕೆಲಸ ಅಂತೂ ಮಾಡಬೇಕಲ್ವಾ? ಅಲ್ಲದೆ ಕೆಲಸ ಮಾಡ್ತಿರೋದು ನಿಮಗೋಸ್ಕರ. ನೀವು ನಿನ್ನೆ ಹೆಂಗೆ ಕೆಲಸ ಮಾಡಿದ್ರು ಇವತ್ತು ಹಾಗೆ ಮಾಡಿ. ಕೆಲಸ ಅಂತೂ ಮಾಡಲೇಬೇಕು, ಸಂಸಾರ ಸಾಗಿಸ್ಬೇಕಲ್ಲ. ಕೆಲಸ, ಮನೆ ಜೊತೆಗೆ ಜಾತಿ ರೀತಿ ನೀತಿ ಎಲ್ಲನೂ ಕಾಪಾಡ್ಕೋಬೇಕಲ್ಲಪ್ಪ. ನೋಡಿ, ಒಂದು ಕೆಲಸ ಮಾಡಿ, ಲೆಕ್ಕ ಮಾಡಿ ಹೇಳಿ ಎಷ್ಟು ಬಂಡಲ್ನ ನೀವು ತೊಗೊಂಡು ಹೋಗ್ತಾ ಇದ್ದೀರಾ ಮತ್ತು ಒಂದು ಬಂಡಲ್ನಲ್ಲಿ ಎಷ್ಟಿದೆ ಅಂತ. ಇವೆಲ್ಲದ್ರ ಲೆಕ್ಕ ಹೇಳಿ, ನಾನು ಬರ್ಕೋತೀನಿ. ಹೇಳಿ. ಸಿಕ್ಕಾಪಟ್ಟೆ ಓದಿದ್ಯಲ್ವಾ? ಊಹೆ ಮಾಡ್ಕೊಂಡು ಬರೀ. ನಿನ್ನಂಥವ್ರಿಗೆಲ್ಲ ಉತ್ತರ ಕೊಡೋಕೆ ನಮ್ಗೇನು ತಲೆ ಕೆಟ್ಟಿಲ್ಲ. ಆದರೆ ನೀವು ಲೆಕ್ಕ ಕೊಡಬೇಕಲ್ವಾ? ನೋಡಿ, ನನ್ನ ಕೆಲಸ ನಾನು ಮಾಡ್ತಿದ್ದೀನಿ, ನನಗೆ ಲೆಕ್ಕ ಕೊಟ್ಟು ಹೋಗಿ. ಇವರೇ ಏನು ಮಾಡ್ತಿದ್ದೀರಾ? ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ. ನನ್ನನ್ನು ಯಾಕೆ ಒಳಗೆ ಹಾಕಿದ್ದೀರಾ? ನಾನು ನನ್ನ ಕೆಲಸ ಮಾಡ್ತಿದ್ದೀನಿ. ನನ್ನ ಕೆಲಸ ಮಾಡೋದಕ್ಕೆ ಬಿಡಿ, ಬಾಗಿಲು ತೆಗಿರಿ. ಗುಡ್ಸೋ ಕೆಲ್ಸಕ್ಕೆ ಲಾಯಕ್ ನೀನು, ಅದನ್ನೇ ಮಾಡು. ಬಿದ್ದಿರೋ ಅಲ್ಲೇ. ಎಲ್ಲ ಹೋಗ್ತಿದ್ದೀರಾ ನೀವೆಲ್ಲ? ಬಾಗಿಲು ತೆಗಿರಿ. ನಡಿಯ.